ವಿಜಯೇಂದ್ರ ಬದಲಾವಣೆ ಮಾಡಬೇಕು ಅಂತೇಳಿ ಯತ್ನಾಳ್ ಟೀಮು ಡೆಲ್ಲಿ ಪ್ರಯಾಣ ಮಾಡಿತ್ತು. ವಿಜೇಂದ್ರ ಒಬ್ಬ ಹುಟ್ಟು ಹೋರಾಟಗಾರರು. 3 ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ. ಬೈ ಎಲೆಕ್ಷನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಎಲ್ಲ ಎಲೆಕ್ಷನ್ನು ಕೂಡ ಅವರು ಎಲ್ಲೆಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದರು, ಅಲ್ಲೆಲ್ಲ ಕೂಡ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ವಿಜೇಂದ್ರ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಲಿಲ್ಲ. ಎಲ್ಲ ಜಾತಿ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಅದರಿಂದ ಹೈಕಮಾಂಡು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೈಕಮಾಂಡ್ ಮಾಡಾದಮೇಲೆ ಎಲ್ಲರೂ ಕೂಡ ಗೌರವ ಕೊಡಬೇಕಾಗ್ತದೆ. ಒಂದು ರಾಷ್ಟ್ರೀಯ ಪಕ್ಷ ಆದ್ದರಿಂದ ಹೈಕಮಾಂಡ್ ಮಾಡೋದನ್ನು ಯಾರೇ ಅಲ್ಲಿ ಅಪಸ್ವರ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಓಪನ್ನಾಗಿ ರೈಟ್ಸ್ ಇಲ್ಲ. ನೀವು ಇಂಟರ್ನಲ್ಗೆ ಸಂಬಂಧಪಟ್ಟಂಥವ್ರಿಗೆ ಹೇಳ್ತಕ್ಕಂಥದ್ದಕ್ಕೆ ರೈಟ್ಸ್ ಇದೆ. ಆದರೆ ಮಾಧ್ಯಮದ ಮುಖಾಂತರ ಬದಲಾವಣೆ ಮಾಡಬೇಕು, ಅದು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ರೈಟ್ಸು ಯಾರಿಗೂ ಕೂಡ ಇಲ್ಲ. ಸರ್, ಈಗ ಒಕ್ ವಿಚಾರದಲ್ಲೂ ಪ್ರತ್ಯೇಕ ಪಾದಯಾತ್ರೆ ಆಯಿತು. ಮತ್ತೊಂದು ಕಡೆಯಾಗಿ ಎಲ್ಲೊಂದು ಕಡೆಗೆ ಹೈಕಮಾಂಡ್ ನಾಯಕರ ಒಂದು ಪರೋಕ್ಷ ಬೆಂಬಲ ಇದೆಯಾ ಅಂತ ರೆಬಲ್ಸ್ ನಾಯಕರಿಗೆ. ಯಾರು ಬೆಂಬಲ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈವನ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಇದ್ದಾಗಲೂ ಕೂಡ ಇದೇ ಥರ ಮಾತಾಡ್ತಾಯಿದ್ರು, ವರ್ತನೆ ಮಾಡ್ತಾಯಿದ್ರು. ಆವಾಗಲೂ ಕೂಡ ಕಂಟ್ರೋಲ್ ಆಗಲಿಲ್ಲ. ಇವತ್ತು ಕಂಟ್ರೋಲ್ ಆಗದೆ ಹೋದರೆ ಭಾಳ ಕಷ್ಟ ಮುಂದಿನ ದಿವಸಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ CM ಬದಲಾವಣೆ ವಿಚಾರವಾಗಿ ಮತ್ತೊಂದು ಕಡೆಯಾಗಿ ದಲಿತ ಸಚಿವರ ಒಂದು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಕಡಿವಾಣ ಆಗ್ತು. ಎಲ್ಲೊಂದು ಕಡೆಯಾಗಿ ಬೇಡ, ಅದು ತಪ್ಪು ಸಂದೇಶ ಹೋಗುತ್ತೆ ಅಂತ. ಈಗ KN ರಾಜಣ್ಣನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇವರೆಲ್ಲ ಎಲ್ಲೋ ಒಂದು ಕಡೆಯಾಗಿ ದಲಿತ ವಿರೋಧಿಗಳ ಅನ್ನುವಂಥ ನಿಟ್ಟಿನಲ್ಲಿ. ಅದು ಪಕ್ಷದ ಆಂತರಿಕ ವಿಚಾರ ಅಲ್ಲ. ನಾವೇನಾದರೂ DKಶಿ ಅವರ ಆಸ್ತಿಯನ್ನು ಬರೆಸ್ಕೊಂಡಿದ್ದೇವೆ ಅಂತೇಳಿ KN ರಾಜಣ್ಣ ನೋಡಿ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಕರ್ನಾಟಕದ ಜನ ಆಲ್ಟರ್ನೇಟ್ ಏನು ಮಾಡಿದ್ರು, 136 ಸೀಟ್ನ ಕೊಟ್ಟರು. ಈ 136 ಸೀಟ್ ಕೊಟ್ಟದ್ದು ಇವರೆಲ್ಲ ಡಿನ್ನರ್ ಪಾರ್ಟಿಗಳು ಮಾಡಿಕೊಂಡು ಎಲ್ಲ ಬೇರೆ ಬೇರೆ ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ 136 ಸೀಟ್ ಕೊಡಲಿಲ್ಲ ಅಲ್ವಾ. 136 ಸೀಟ್ ಕೊಟ್ಟಕ್ಕಂಥ ಉದ್ದೇಶ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಕರ್ನಾಟಕದ ಜನತೆ, ಇವರೆಲ್ಲರೂ ಏನೋ ಮಾಡ್ತಾರೆ ಅಂತಕ್ಕಂಥದ್ದು. ಇವರೆಲ್ಲರೂ ಕೂಡ ಕರ್ನಾಟಕದ ಜನತೆಗೆ ಏನು ಬೇಕೋ ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇ ಥರ ಒಬ್ಬ KPCC ಅಧ್ಯಕ್ಷ ಶಿವಕುಮಾರ್ ಕೂಡ ಮಂತ್ರಿಗಳು ಮಾತಾಡೋ ರೀತಿಯಲ್ಲಿ ಶಿವಕುಮಾರ್ ಕೂಡ ಮಾತನಾಡಿದ್ರೆ ಪಕ್ಷದ ಕಥೆ ಏನಾಗ್ತದೆ. ಅದರಿಂದ ಅಲ್ಟಿಮೇಟಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಆ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಿವಿಲ್ಲ. ಒಬ್ರಿಗೊಬ್ರು ಎತ್ಕಟ್ಟತಕ್ಕಂಥದ್ದು, ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದು ಯಾವುದು ಕೂಡ. DK ಶಿವಕುಮಾರ್ ಅವರು ವಿದೇಶಿ ಪ್ರಯಾಣದಲ್ಲಿದ್ದಾಗ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ನಂತರದಲ್ಲಿ ಅದು ಆಗಿರೋ ಎಸ್ ಟಿ ಇವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಂತರ ಆಗಿದ್ದಂಥ ಮುಖ್ಯಮಂತ್ರಿಗಳೇ ಆಲ್ರೆಡಿ DK ಶಿವಕುಮಾರ್ ಅವರು ಕೊಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಕ್ಕಂಥದಕ್ಕೆ ನನಗೆ ಯಾವುದೇ ವಿಧವಾದ ಒಕ್ಕಲಿ ಸಮಾಜ ಮೀಟಿಂಗ್ DK ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ, ಒಂದು ದುಷ್ಟಶಕ್ತಿಗಳ ನಾಶ ಆಗಲಿ ಅಂತೇಳಿ ಅದಕ್ಕಾಗಿ ಆರೋಪ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. DK ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸುಮಾರು 30 ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಇವತ್ತು ನೆನ್ನೆ ಮೊನ್ನೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾವ್ರ. ಎಷ್ಟೋ ವರ್ಷದಿಂದ ಅವರು ಫ್ಯಾಮಿಲಿ ಸಮೇತ ಇಡೀ ಇಂಡಿಯಾದಲ್ಲಿ ಯಾವುದಾದ್ರು ದೇವಸ್ಥಾನಗಳಿದೆ ಅದೆಲ್ಲವನ್ನು ಹೋಗ್ತಕ್ಕಂಥದ್ದು ಒಬ್ಬ ದೈವಭಕ್ತ. ಯಾರೋ ಒಬ್ಬರು ಜ್ಯೋತಿಷಿ ಅವರು ಹೇಳಿದಂಥ ಮಾತಿಗೆ ಕೇಳಿ DK ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತ BJP ಅವರು ಆರೋಪ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಜ್ಯೋತಿಷಿ ಶಿವಕುಮಾರ್ಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನೂ ಕೂಡ ಶಿವಕುಮಾರ್ ಅವರಿಗೆ ಪರಿಚಯ ಇದೆ. ಅಲ್ಲ, ಯತ್ನಾಳ್ ಅವರು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಟೆಂಪಲ್ ರನ್ ಮಾಡಿದರೂ ಕೂಡ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ CM ಆಗೋದು. ಉಗಿರಿ ಯತ್ನಾಳ್ಗೆ ಅವ್ರು ನೋಡ್ಕೊಳ್ರಿ. DK ಶಿವಕುಮಾರ್ಗೆ ಯತ್ನಾಳ್ಗೆ ಏನು ಸಂಬಂಧ ಇದೆ?
ಯಾವುದೇ ಕಾರಣಕ್ಕೂ ಹೇಳಪ್ಪ ಇಲ್ಲಿ ಯತ್ನಾಳ್ಗೂ ಡಿ ಕೆ ಶಿವಕುಮಾರ್ ಸಂಬಂಧ ಏನಿದೆ? ಡಿ ಕೆ ಶಿವಕುಮಾರ್ ಕೇಸ್ ಹಾಕಿದ್ದಾರೆ ಯತ್ನಾಳ್ ಮೇಲೆ ಕನಕಪುರದಲ್ಲಿ. ಆ ಕೇಸ್ ಬಗ್ಗೆ ಅಟೆಂಡ್ ಮಾಡಕ್ಕೆ ಹೇಳಿ ಯತ್ನಾಳ್ಗೆ. ಡಿ ಕೆ ಶಿವಕುಮಾರ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದಿಲ್ಲ. ನಿಂದೆ 108 ಇದೆ, ಇಂದು 108 ಇದೆಯಪ್ಪ. ಅದರಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ತೆಗಳ್ತಕ್ಕಂಥದ್ದು ನಿನ್ನ ಡ್ಯೂಟಿ ಅಲ್ಲ. ನೀನೇನೋ ಮಾಡ್ತಾ ಇದೆಯಲ್ಲ, ಒಕ್ಕದು ಮಾಡ್ತಾ ಇದೆಯಾ, ವಿಜೇಂದ್ರ ಮಾಡ್ತಾ ಇದೆಯಲ್ಲ, ಅದು ಮಾಡ್ತಾ ಇದೆಯಲ್ಲ, ಅದು ನೀನು ನೆಮ್ಮದಿಯಾಗಿ ಮಾಡು. ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಯ್ತಾರೋ, ಜ್ಯೋತಿಷಕ್ಕೆ ಹೋಯ್ತಾರೋ, ಇನ್ನೊಂದಕ್ಕೆ ಹೋಯ್ತಾರೋ, ನಿನಗೆ ಯಾಕದು? ಅದು ಅವ್ರ ಹಣೆ ಬರ. ನಿನ್ಗೆ ಯಾರಪ್ಪ ಹೇಳಿದ್ದು ಡಿ ಕೆ ಶಿವಕುಮಾರ್ ಬಗ್ಗೆ ಪದೇ ಪದೇ ಮಾತಾಡು ಅಂತ? ಸರ್, ಈಗ ಡಿ ಕೆ ಶಿವಕುಮಾರ್ 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಏನಂತದೊಂದು ಸಾಧ್ಯತೆಗಳಿದಾವ ಸರ್? ನೀವು ಕೂಡ ನಾನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ, ನಾನು ಯಶವಂತಪುರ ಕ್ಷೇತ್ರದ ಶಾಸಕ. ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಷ್ಟಕ್ಕೆ ನಾನು ಸೀಮಿತ ಆಗಿದ್ದೇನೆ ವಿನ ನೋ ಕ್ವಶನ್ ಆಫ್ ಪಾಲಿಟಿಕ್ಸ್. ಸರ್, ಈಗ ಒಕ್ಕಲಿಗ ಸಚಿವರು ಶಾಸಕರು ಕೂಡ ಮೊನ್ನೆ ಸಭೆ ಮಾಡಿದ್ರು. 28 ಗಂಟೆ ಯಾವ ರಾಜಕಾರಣದ ಬಗ್ಗೆನೂ, ಯಾವ ರಾಜಕೀಯ ಪಕ್ಷದ ಬಗ್ಗೆನೂ ನಾನು ಮಾತನಾಡಲಿಕ್ಕೆ ಸರ್, ಈಗ ಒಕ್ಕಲಿಗ ಸಚಿವರು ಶಾಸಕರು ಕೂಡ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಮೊನ್ನೆ ಸಭೆ ಸೇರಿದ್ರು. ಎಲ್ಲೊಂದು ಕಡೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಪಟ್ಟಣದ ಎಲೆಕ್ಷನ್ ವಿಚಾರದಲ್ಲಿ ಸೇರಿದ್ದು ನಿಜ. ಅದಾದಮೇಲೆ ಯಾರೂ ಸೇರಿಲ್ಲ. ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಚನ್ನಪಟ್ಟಣ ಚುನಾವಣೆನ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಸೇರಿದರು, ನನ್ನನ್ನು ಕೂಗಿದ್ರು, ನಾನು ಕೂಡ ಭಾಗವಹಿಸಿದ್ದೇನೆ. ಅದಾದಮೇಲೆ ಯಾವ ಡಿನ್ನರ್ ಪಾರ್ಟಿನೂ ಕೂಡ ಮಾಡಲಿಲ್ಲ. ಸರ್, ದ್ವಾರಕನಾಥ್ ಗುರೂಜಿನ CM ಆಗ್ತಾರಂತ ಹೇಳಿ